ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮೊನ್ನೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೇವೇಗೌಡರ ಕಾಲೆಳೆದಿದ್ರು. ಪ್ರೀತಿಸಿದ್ದು ನಮ್ಮನ್ನ, ಆದ್ರೆ ಮದುವೆಯಾಗಿದ್ದು ಮೋದಿಯನ್ನ ಅಂದಿದ್ರು. ಇದಕ್ಕೆ ದೇವೇಗೌಡರು, ನಾನು ಕಾಂಗ್ರೆಸ್ ಜೊತೆ ಬಲವಂತದ ಮದುವೆಯಲ್ಲಿದ್ದೆ, ಆದ್ರೆ ಅದು ಹಿಂಸಾತ್ಮಕ ಸಂಬಂಧವಾದ್ರಿಂದ ಅವರಿಗೆ ನಾನು ವಿಚ್ಛೇದನವನ್ನ ನೀಡಬೇಕಾಯಿತು ಅಂತ ಹೇಳೋ ಮೂಲಕ ತಿರುಗೇಟನ್ನ ನೀಡಿದ್ದಾರೆ. ಆದ್ರೆ ಈ ಪ್ರೀತಿ, ಮದುವೆ, ವಿಚ್ಛೇದನದ ಪ್ರಸಂಗ ಇಲ್ಲಿಗೆ ಮುಗಿದಿಲ್ಲ. ಈ ಪ್ರಸಂಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ಸಿಗರು ಪದೇ ಪದೇ ದೇವೇಗೌಡರ ಕಾಲೆಳಿತಾ ಇರೋದ್ಯಾಕೆ? ದೇವೇಗೌಡರು ಮೋದಿಯನ್ನ, ಬಿಜೆಪಿಯನ್ನ ಹಾಡಿ ಹೊಗಳಿ ಕೊಂಡಾಡ್ತಾ ಇರೋದ್ಯಾಕೆ? ಇವೆಲ್ಲವನ್ನ ನೋಡೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಪ್ರೀತಿ, ಮದುವೆ, ವಿಚ್ಛೇದನದ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ದೇವೇಗೌಡರ ಕೌಂಟರ್ಗೆ ಡಿಕೆಶಿ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ದು ಕಾಂಗ್ರೆಸ್. ಅವರಿಗೆ ಕಾಂಗ್ರೆಸ್ ಎಲ್ಲಾ ಅವಕಾಶಗಳನ್ನು ನೀಡಿದೆ. ಬಟ್ ಅದನ್ನ ಮುನ್ನಡೆಸಿಕೊಂಡು ಹೋಗುವಂತ ಧೈರ್ಯ, ಸಾಮರ್ಥ್ಯ ಅವರಿಬ್ಬರಿಗೆ ಇರಲಿಲ್ಲ. ಅವರು ಪಕ್ಷವನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗ್ಲಿಲ್ಲ. ಸೊ ಅಧಿಕಾರವನ್ನ ಕಳ್ಕೊಂಡ್ರು ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ. ಒಂದು, ಕಾಂಗ್ರೆಸ್ ಪದೇ ಪದೇ ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ, ಒಟ್ನಲ್ಲಿ ಜೆಡಿಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅನ್ನೋದು. ಎರಡನೆಯದ್ದು, ದೇವೇಗೌಡರು ಆಗಾಗ ಕಾಂಗ್ರೆಸ್ ವಿರುದ್ಧ ಒಂದೊಂದೇ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರೋದು ಯಾಕೆ ಅನ್ನೋದು. ವೀಕ್ಷಕರೇ, ಈ ಎರಡೂ ಪ್ರಶ್ನೆಗಳಿಗೂ ಸಿಂಪಲ್ ಉತ್ತರ ಏನ್ ಗೊತ್ತಾ? ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ. ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮುರಿದು ಹಾಕುವುದು ಕಾಂಗ್ರೆಸ್ನ ತಂತ್ರ. ಅದಕ್ಕೆ ಕಾಂಗ್ರೆಸ್ ಪದೇ ಪದೇ ನಿಮ್ಮನ್ನ ಪ್ರಧಾನಿ ಮಾಡಿದ್ದು, ನಿಮ್ಮ ಮಗನನ್ನ ಸಿಎಂ ಮಾಡಿದ್ದು ನಾವು, ನೀವು ನಮ್ಮನ್ನ ಲವ್ ಮಾಡಿ ಮೋದಿಯನ್ನ ಮದ್ವೆ ಆದ್ರಿ ಅಂತ ಹೇಳಿ टक्कर ಕೊಡ್ತಾ ಇರೋದು. मैं देवागौड़ा को बहुत दिन से 54 साल से जानता हूँ. उनके साथ ही मैं काम किया, लेकिन क्या हुआ मुझे मालूम नहीं. वो तो प्रेम हमारे साथ किए, मोहब्बत हमारे साथ, शादी मोदी साहब के साथ की. ये रिसेंटली हुआ, तो आप ऐसा माने मुझे मालूम नहीं है. ಇನ್ನೊಂದ್ ಕಡೆ ದೇವೇಗೌಡರು ತಿಂಗಳಿಗೊಮ್ಮೆ ಆದ್ರೂ ಬಿಜೆಪಿಯನ್ನ ಹೊಗಳೋದನ್ನ ಮರೆಯಲ್ಲ. ಮೋದಿ ಅವರು ಅಸಾಧಾರಣ ಶಕ್ತಿಯುಳ್ಳಂತಹ ನಾಯಕ. ದೇಶದ ಸುರಕ್ಷತೆಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಹೇಳಿದ್ರು. ಇಷ್ಟೇ ಅಲ್ಲ, ಮೋದಿ ಮತ್ತು ನನ್ನದು ಯಾವುದೋ ಜನ್ಮದ ಸಂಬಂಧ ಇರಬೇಕು ಅಂತಾನು ಕೂಡ ಹೇಳಿದ್ರು. ಮೋದಿ ಅವರನ್ನ ಹೊಗಳ್ತಾ ಕಾಂಗ್ರೆಸ್ ಅನ್ನ ಟೀಕಿಸ್ತಾನೂ ಇದ್ದಾರೆ. ಕಾಂಗ್ರೆಸ್ ಯಾವುದೇ ಮುನ್ಸೂಚನೆಯನ್ನ ನೀಡದೆ ನನ್ನನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದೆ ಅಂತ ಹೇಳಿ ಕಿಡಿಕಾರಿದ್ರು. ನಿಮ್ಮ ಪಕ್ಷದ ಸದಸ್ಯರಿಗೆ ಶಿಸ್ತನ್ನ ಕಲಿಸಿ, ಸಂಸತ್ತಿನ ಘನತೆಯನ್ನ ಕಾಪಾಡಿ ಅಂತ ಹೇಳಿ ನೇರವಾಗಿ ಸೋನಿಯಾ ಗಾಂಧಿಗೆ ಪತ್ರವನ್ನ ಬರೆದಿದ್ರು. ಈ ರೀತಿ ಕಾಂಗ್ರೆಸ್ ಅನ್ನ ಟೀಕಿಸ್ತಾ ಬಿಜೆಪಿಯ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ಕಾರಣ ಏನಂದ್ರೆ, ಜೂನ್ 26, 2020ರಂದು ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು. ಅವರ ಅಧಿಕಾರಾವಧಿ ಈ ವರ್ಷ ಜೂನ್ನಲ್ಲಿ ಕೊನೆಗೊಳ್ಳುತ್ತೆ. ಸೊ ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯನಾಗಿ ಅಧಿಕಾರ ಸ್ವೀಕರಿಸಲು ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ತಂತ್ರ ಫಲಿಸುತ್ತಾ ಅಥವಾ ದೇವೇಗೌಡರ ಪ್ರಯತ್ನ ಫಲಿಸುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.